ಕುಂಬಳಗೋಡು ಠಾಣಾ ವ್ಯಾಪ್ತಿಯಲ್ಲಿ ಪತ್ನಿಯ ಕೊಲೆ ಪ್ರಕರಣ ರೀಲ್ಸ್ ಹುಚ್ಚು ಲೈಂಗಿಕ ಕ್ರಿಯೆಗೆ ಸಹಕರಿಸಿದ್ದಕ್ಕೆ ಕೊಲೆಯಾಗಿ ಹೋಗಿದೆ. ಪತಿಗೆ ಊಟ ಹಾಕದಿದ್ರೂ ಕೂಡ ಕೊಲೆಗೆ ಕಾರಣ ಎನ್ನೋ ಮಾಹಿತಿ ಇದೆ. ಆರೋಪಿ ಧೀರಜ್ ಕುಮಾರ್ ವಿಚಾರಣೆ ವೇಳೆ ಕೊಲೆ ರಹಸ್ಯ ಬಯಲಾಗಿದೆ. ಗಂಡನಿಗೆ ಊಟ ಹಾಕ್ತಾ ಇರಲಿಲ್ಲ, ರೀಲ್ಸ್ ಹುಚ್ಚು ಜಾಸ್ತಿ ಆಗಿತ್ತು, ಲೈಂಗಿಕ ಕ್ರಿಯೆಗೆ ಸಹಕರಿಸ್ತಾ ಇರಲಿಲ್ಲ ಅಂತ ಕೊಲೆಯಾಗಿದೆ. ಆರೋಪಿ ಧೀರಜ್ ಕುಮಾರ್ ವಿಚಾರಣೆ ಸಂದರ್ಭದಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ಜುಲೈ 25ನೇ ತಾರೀಕು ಕುಂಬಳಗೋಡಿನ ಗೇರುಪಾಳ್ಯದಲ್ಲಿ ನಡೆದಂತ ಕೊಲೆ ಇದು. ಬಿಹಾರದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಕುಂಬಳಗೋಡು ಠಾಣೆ ಪೊಲೀಸರ ವಿಚಾರಣೆ ವೇಳೆ ಸತ್ಯ ಬಯಲಾಗಿದೆ. ಪತ್ನಿ ರೀಮಾ ಕುಮಾರಿ ಕೊಲೆಗೈದು ಬೆಡ್ಶೀಟ್ನಲ್ಲಿ ಸುತ್ತಿಟ್ಟಿದ್ದ ಪತಿ. 10 ತಿಂಗಳ ಹಿಂದೆ ಬಿಹಾರದಿಂದ ಬೆಂಗಳೂರಿಗೆ ಈ ದಂಪತಿ ಬಂದಿದ್ರು. ಪರಸ್ಪರ ಪ್ರೀತಿಸಿ ನಂತರ ಬೆಂಗಳೂರಿಗೆ ಬಂದು ವಾಸ ಮಾಡ್ತಾ ಇದ್ರು. ಬೆಂಗಳೂರಿಗೆ ಬಂದ ಮೇಲೆ ಧೀರಜ್ ಮೇಲೆ ಆಸಕ್ತಿ ಕಳ್ಕೊಂಡಿದ್ಲಂತೆ ಹೆಂಡತಿ. ಮನೆಯಲ್ಲಿ ಸದಾ ರೀಲ್ಸ್ ಮಾಡ್ತಾ ಪತ್ನಿ ರೀಮಾ ಟೈಮ್ ಪಾಸ್ ಮಾಡ್ತಾ ಇದ್ಲು. ಅಲ್ಲದೆ ಲೈಂಗಿಕ ಕ್ರಿಯೆಗೂ ವಿರೋಧ ವ್ಯಕ್ತಪಡಿಸ್ತಾ ಇದ್ಲಂತೆ. ತನಗೆ ಬೇಕಾಗುವಷ್ಟು ಮಾತ್ರ ಅಡುಗೆ ಮಾಡ್ಕೊಂಡು ತಿಂದು ಮಲಗ್ತಾ ಇದ್ಲು. ಗಂಡಂಗೆ ಊಟನೂ ಹಾಕ್ತಾ ಇರಲಿಲ್ಲ. ಇದರಿಂದ ಜಗಳ ಆಗಿ ಮೊದಲು ದೊಣ್ಣೆಯಿಂದ ಪತಿಗೆ ಪತ್ನಿಗೆ ಹೊಡೆದಿದ್ದ ಪತಿ. ಅದಾದ್ಮೇಲೆ ವೇಲ್ನಿಂದ ಕುತ್ತಿಗೆ ಬಿದ್ದು ಕೊಲೆ ಮಾಡಿದ್ದ.